ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಓಕೆ, ಏನಂದರೆ ಏನೀಗ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ, ಬಟ್ ಇದೊಂದು ರಿಸಲ್ಟು ಇದರಲ್ಲಿ ತುಂಬಾ ಅಮೇಝಿಂಗ್ ಆಗಿರೋದ್ರಿಂದ ಸೊ ಎಲ್ಲರೂ ವಿಡಿಯೋ ಮಾಡಿ ಅಂತ ಕೇಳಿದರು. ಸೊ ಶಾರ್ಟಲ್ಲಿ ಅಷ್ಟು ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದರು. ಸೊ ನಾನಿವಾಗ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದರಿಂದ ಏನೇನು ಯೂಸ್ ಇದೆ ಅಂತ ಅಂದರೆ, ನಿಮಗೆ ಬ್ಲ್ಯಾಕ್ ಸ್ಪಾಟ್ ಆಗಿರಲಿ ಅಥವಾ ಪಿಂಪಲ್ದು ಕಲೆಗಳು, ಪಿಗ್ಮೆಂಟು, ಇದೆಲ್ಲ ತುಂಬ, ಮತ್ತು ಈವನ್ ಮೇನ್ ಅಂದರೆ ತುಂಬಾ ಮೇಜರ್ ರೋಲ್ ಇದರಲ್ಲಿ ಬಂದುಬಿಟ್ಟು ಪೋರ್ಸು. ಪಿಂಪಲ್ ಆಗಿ ಪೋರ್ಸ್ಗಳಾಗ್ಬಿಟ್ಟಿರುತ್ತೆ, ಅದು ತುಂಬಾ ಮುಖ ಅಸಹ್ಯ ಅನಿಸುತ್ತೆ. ಸೊ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಮತ್ತು ಕಲೆಗಳಂತೂ ಅಂದರೆ ನಿಧಾನವಾಗಾದರೂ ನೀಟ್ ಕ್ಲಿಯರ್ ಸ್ಕಿನ್ ಕೊಡುತ್ತೆ ಮಾತ್ರ ಇದು ರಿಸಲ್ಟು. ಸೊ ಇವಾಗ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನಿದು ಆರೆಂಜ್ ಪೀಲ್ ಇದೆ ಅದನ್ನೆಲ್ಲ ತೆಗೆದು ಬಿಸಾಡೋದಕ್ಕಿಂತ ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು ಚೆನ್ನಾಗಿ. ನಾನಂತೂ ಒಂದು ಪಾನಲ್ಲಿ ಇಟ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ತಪ್ಪಲೆ ಹತ್ರ ಏನಾದರೂ ಇಟ್ಕೊಂಡು ಅದ್ರ ಪೀಲ್ನೆಲ್ಲ ಹಾಕಿ ನೀರು ಸ್ವಲ್ಪ ಬಿಸ್ಲರಿ ವಾಟರ್ ಥರನೇ ಯೂಸ್ ಮಾಡಿ, ಸಾಲ್ಟ್ ವಾಟರ್ ಬೇಡ. ಸೊ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದನ್ನು ನೋಡಬೇಕು ನಾವು. ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ ವಾಟರು. ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ನಿಮಗೆ ರಿಯಲಾಗಿ ಒಂದು ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಹಾಫ್ ಬಾಟಲ್ ರೋಸ್ ವಾಟರ್ ಹಾಕೋತಾ ಇದ್ದೀನಿ. ರೋಸ್ ವಾಟರು ಪ್ಲಸ್ ಇದ್ರ ವಾಟರು, ಇದನ್ನು ಚೆನ್ನಾಗಿ ಕುದಿಸಿ ನಮಗೆ ಗೊತ್ತಾಗುತ್ತೆ ಅದು ಯೆಲ್ಲೋಯಿಶ್ ಏನು ಹೇಳಿದೆ ನಾನು, ಆ ಥರ ಬರುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಅದನ್ನು ಸೋಸ್ಕೋಬೇಕು. ಚೆನ್ನಾಗಿ ಸೋಸ್ಕೊಂಡು ನಂತರ ನಾವೇನು ಮಾಡ್ತಿದ್ವಿ ಅಂದರೆ, ಆ ಸಿಪ್ಪೆಯಲ್ಲಿರೋ ಅಂಥದ್ದನ್ನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಇಂಟ್ಕೋಬೇಕು. ಅದರಲ್ಲೇ ನಮಗೆ ಸಿಗೋದು ವಿಟಮಿನ್ ಸಿ ಸಿರಮ್ ಏನಿದೆ ಅದು ನಮಗೆ ಸಿಗೋದೇ ಅದರಲ್ಲಿ. ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲ್ಗೆ ಎಲ್ಲ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಏನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನೇನು ಆ್ಯಡ್ ಆಗಿದೆ, ಒಂದು ಆರೆಂಜ್ ಪೀಲ್ ವಾಟರ್, ಇನ್ನೊಂದು ರೋಸ್ ವಾಟರ್ ಕೂಡ ನಾನು ಹಾಕಿದ್ದೀನಿ. ಸೊ ರೋಸ್ ವಾಟರು ತುಂಬಾ ಚೆನ್ನಾಗಾಗತ್ತೆ, ಸ್ಕಿನ್ನು ಫ್ರೆಶ್ನೆಸ್ ಇರುತ್ತೆ ಮುಖದಲ್ಲಿ. ಇದೆರಡು ಕಾಂಬಿನೇಷನ್ ಅಂತೂ ತುಂಬಾ ಮುಖನ ಚೆನ್ನಾಗಿ ಮಾಡುತ್ತೆ. ಮುಖನ ಕ್ಲಿಯರ್ ಸ್ಕಿನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಸ್ಕ್ವೀಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಬೌಲಲ್ಲಿ. ಇದ್ರ ನಂತರ ನಾನು ಅದು ಅಂದರೆ ಅದು ಆರಿದ ಮೇಲೇ, ಬಿಸಿ ಇದ್ದಾಗ ನಾವು ಮಾಡೋಕ್ಕಾಗಲ್ಲ. ಸೊ ಅದನ್ನು ಆರಿದ ಮೇಲೆ ಇಷ್ಟು ಕೆಲಸ ಮಾಡಿ, ಮತ್ತು ಅದಕ್ಕೆ ನಾನು 2 ವಿಟಮಿನ್ ಇ ಆಯಿಲ್ ಹಾಕೋತಾ ಇದ್ದೀನಿ. ಮೇಜರ್ ಏನಂದರೆ, ಇದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು, ತುಂಬ ಜಾಸ್ತಿ ಮಾಡ್ಕೋಬಾರ್ದು. 1 ವೀಕ್ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಅದು ಸ್ಮೆಲ್ ಬರುತ್ತೆ. ಓಕೆ, ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಹಾಕೋತೀರಾ ಅಂದರೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ. ನಾನು 10 ಡೇಸ್ ಒನ್ಸ್ ಮಾಡ್ಕೋತೀನಿ. ಅಂದರೆ ಅದು ನಾನು ಫ್ರೆಶ್ಶಾಗೆ ಮಾಡ್ಕೋತೀನಿ, ಅದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟು ಯೂಸ್ ಮಾಡಿಲ್ಲ. ಮತ್ತು ನಾನು ಅದಕ್ಕೆ ರೋಸ್ ವಾಟರ್ ಹಾಕಿ, ಮತ್ತು ಅದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಅದನ್ನು ಸ್ಟೋರ್ ಮಾಡಿಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಬೆಳಗ್ಗೆ ಫೇಸ್ ವಾಶ್ ಮಾಡಿದ ತಕ್ಷಣ ಫೇಸಿಗೆ ಸ್ಪ್ರೇ ಮಾಡಿ, ಅಥವಾ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿದಾಗ ಫೇಸಿಗೆ ಸ್ಪ್ರೇ ಮಾಡಿ ಒರೆಸ್ಬೇಡಿ, ಯೂಸ್ ಮಾಡಿ, ಚೆನ್ನಾಗಾಗತ್ತೆ.